ನಮಸ್ಕಾರ ಸ್ನೇಹಿತರೆ. ವೃಶ್ಚಿಕ ರಾಶಿಯವರೇ, ಈ ತಿಂಗಳು 23ರ ನಂತರ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಒಂದು ಅಧ್ಯಾಯ ಶುರುವಾಗಲಿದೆ. ಇದುವರೆಗೂ ನೀವು ಅನುಭವಿಸಿದಂತ ವೇದನೆ, ಪಟ್ಟ ಕಷ್ಟಗಳು, ಎದುರಿಸಿದ ಅವಮಾನಗಳು, ಅನುಭವಿಸಿದ ನಷ್ಟಗಳು, ನಿಮ್ಮ ಹಿಂದೆ ನಡೆದ ಕುತಂತ್ರಗಳು, ನಿಮ್ಮನ್ನು ನೋಡಿ 4 ಜನ ಹೀಯಾಳಿಸಿ ಆಡಿದಂತ ಮಾತುಗಳು, ಇವೆಲ್ಲದಕ್ಕೂ ಭಗವಂತ ಒಂದೇ ಒಂದು ಸಂಘಟನೆಯಿಂದ, ಒಬ್ಬ ವ್ಯಕ್ತಿಯಿಂದ ಉತ್ತರ ಕೊಡಲಿದ್ದಾರೆ. ಈ ಮಾತುಗಳು ಕೇಳುತ್ತಿದ್ದರೆ ನಿಮಗೆಷ್ಟು ಸಂತೋಷ ಆಗುತ್ತಿದೆ ಎಂದು ನನಗೆ ಅರ್ಥವಾಗುತ್ತಿದೆ. ಇದು ಬರೀ ಬೂಟಾಟಿಕೆ ಮಾತುಗಳಲ್ಲ, ಅತಿ ಬೇಗನೆ ನಡೆಯುವಂತ ವಾಸ್ತವ. ನಿಮ್ಮ ಜೀವನದಲ್ಲಿ ನೀವು ಊಹಿಸದಂತ ಒಂದು ಅದ್ಭುತವಾದ, ಅಪರೂಪವಾದ ಒಂದು ಬದಲಾವಣೆ ನಡೆಯಲಿದೆ. ಆದರೆ ಇಲ್ಲಿ ನೀವೊಂದು ಮುಖ್ಯವಾದ ವಿಷಯ ಗಮನಿಸಬೇಕು. ನಿಮ್ಮ ಜೀವನದಲ್ಲಿ ಎಸ್ ಅಕ್ಷರದಿಂದ ಹೆಸರು ಶುರುವಾಗುವ ವ್ಯಕ್ತಿ ಪ್ರವೇಶಿಸಲಿದ್ದಾರೆ, ಅಥವಾ ಈಗಾಗಲೇ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪ್ರವೇಶಿಸಿರಬಹುದು. ಅವರ ಪ್ರಾಮುಖ್ಯತೆ ಏನೆಂದು ಮಾತ್ರ ಈ ತಿಂಗಳ 23ರ ನಂತರ ನಿಮಗೆ ಅರ್ಥವಾಗುತ್ತದೆ. ಆ ವ್ಯಕ್ತಿಯ ಜೊತೆ ನಿಮಗಾಗುವ ಅನುಬಂಧದ ಬಗ್ಗೆ ನೀವು ಪೂರ್ತಿಯಾಗಿ ತಿಳಿದುಕೊಳ್ಳಬೇಕು. ಎಸ್ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನವನ್ನು ಯಾವ ರೀತಿ ಬದಲಾಯಿಸಲಿದ್ದಾರೆ, ಅವರಿಂದ ನಿಮಗೆ ಒಳ್ಳೆಯದು ನಡೆಯುತ್ತದಾ ಅಥವಾ ಕೆಟ್ಟದ್ದು ನಡೆಯುತ್ತದಾ, ಅವರ ಜೊತೆ ನೀವು ಯಾವ ರೀತಿ ನಡೆದುಕೊಳ್ಳಬೇಕು, ಈ ಪ್ರಶ್ನೆಗಳಿಗೆ ಉತ್ತರ ತಿಳಿದುಕೊಳ್ಳುವುದು ನಿಮ್ಮ ಭವಿಷ್ಯತ್ತಿಗೆ ತುಂಬಾ ಮುಖ್ಯ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ರಾಶಿ ಚಕ್ರದಲ್ಲಿ 8ನೇ ಸ್ಥಾನದಲ್ಲಿರುವಂತ ಈ ವೃಶ್ಚಿಕ ರಾಶಿ ಉಳಿದ 11 ರಾಶಿಗಳಿಗಿಂತಲೂ ತುಂಬಾ ವಿಭಿನ್ನ. ಇವರ ಮನಸ್ಸು, ವ್ಯಕ್ತಿತ್ವ ಅರ್ಥ ಮಾಡಿಕೊಳ್ಳಲು ಸಾಕ್ಷಾತ್ ಸೃಷ್ಟಿಕರ್ತನಾದ ಬ್ರಹ್ಮದೇವರಿಗೂ ಅಸಾಧ್ಯ. ವೃಶ್ಚಿಕ ರಾಶಿಗೆ ಅಧಿಪತಿ ಕುಜ. ಇವರನ್ನು ಅಂಗಾರಕ ಹಾಗೂ ಮಂಗಳ ಎಂದು ಕೂಡ ಕರೆಯುತ್ತಾರೆ. ಗ್ರಹಗಳ ಸೇನಾಧಿಪತಿಯಾದ ಕುಜ ಧೈರ್ಯ, ಸಾಹಸ, ಹೋರಾಟ, ಶಕ್ತಿ, ರಕ್ತ ಹಾಗೂ ಭೂಮಿಗೆ ಸಂಕೇತ. ಈ ಎಲ್ಲಾ ಲಕ್ಷಣಗಳು ವೃಶ್ಚಿಕ ರಾಶಿಯವರಿಗೆ ಇರುತ್ತದೆ. ನಿಮ್ಮಲ್ಲಿ ಅಪಾರವಾದ ಅಂತರ್ಗತ ಶಕ್ತಿ ಅಗ್ನಿ ಪರ್ವತದಂತೆ ಅಡಗಿರುತ್ತದೆ. ಅದನ್ನು ನೀವು ಸರಿಯಾದ ದಾರಿಯಲ್ಲಿ ಹಾಗೂ ಪದ್ಧತಿಯಲ್ಲಿ ಉಪಯೋಗಿಸಿದರೆ ನೀವು ಮಹಾ ಅದ್ಭುತಗಳನ್ನು ಸೃಷ್ಟಿಸಬಹುದು. ಚರಿತ್ರೆಯನ್ನು ಮರಳಿ ಬರೆಯಬಹುದು. ಅಸಾಧ್ಯವನ್ನು ಕೂಡ ಸಾಧ್ಯ ಮಾಡಬಹುದು. ವೃಶ್ಚಿಕ ರಾಶಿಯವರು ನೋಡಲು ಅಂದವಾಗಿ, ಆಕರ್ಷಕವಾಗಿ ಇರುತ್ತಾರೆ. ನಿಮ್ಮ ಮುಖದಲ್ಲಿ ಒಂದು ರೀತಿಯಾದ ತೇಜಸ್ಸು ಹಾಗೂ ಲಕ್ಷ್ಮೀ ಕಳೆ ಇರುತ್ತದೆ. ಮುಖ್ಯವಾಗಿ ನಿಮ್ಮ ಕಣ್ಣುಗಳು ತುಂಬಾನೇ ಶಕ್ತಿಯುತವಾದುದು. ಬೇರೆಯವರ ಮನಸ್ಸನ್ನು ಎಕ್ಸ್ರೇ ತರ ಓದುವಷ್ಟು, ಸಮುದ್ರದಷ್ಟು ಆಳವಾಗಿ ಪರಿಶೀಲಿಸುವಂತ ಶಕ್ತಿ ನಿಮಗಿದೆ. ಆದ್ದರಿಂದಲೇ ನಿಮ್ಮನ್ನು ನೋಡಿದವರು ಕೂಡಲೇ ಆಕರ್ಷಿತರಾಗುತ್ತಾರೆ. ನಿಮ್ಮ ವ್ಯಕ್ತಿತ್ವ, ವಾಕ್ಚಾತುರ್ಯ ಹಾಗೂ ಪ್ರವರ್ತನೆಗೆ ಯಾರೇ ಆಗಲಿ ದಾಸರಾಗುತ್ತಾರೆ. ಇಷ್ಟೊಂದು ಒಳ್ಳೆ ಲಕ್ಷಣಗಳು, ಅಪಾರವಾದ ದೈವಬಲ, ಆಕರ್ಷಕವಾದ ವ್ಯಕ್ತಿತ್ವ ಇದ್ದರೂ ಕೂಡ ನಿಮ್ಮ ಜೀವನ ಸದಾ ಹೂವಿನ ಹಾಸಿಗೆಯಂತೆ ಇರುವುದಿಲ್ಲ, ಮುಳ್ಳಿನ ದಾರಿಯಂತೆ ಇರುತ್ತದೆ. ನಿಜಕ್ಕೆ ನಿಮ್ಮಷ್ಟು ಕಷ್ಟಗಳು, ಪರೀಕ್ಷೆಗಳು, ಅವಮಾನಗಳು ಭೂಮಿಯ ಮೇಲೆ ಯಾರೂ ಕೂಡ ಅನುಭವಿಸಿರುವುದಿಲ್ಲ. ಜೀವನ ನಿಮ್ಮನ್ನು ಯಾವಾಗಲೂ ಒಂದು ಅಗ್ನಿ ಪರೀಕ್ಷೆಗೆ ಗುರಿಯಾಗಿಸುತ್ತಲೇ ಇರುತ್ತದೆ. ಪ್ರತಿ ಹೆಜ್ಜೆಯಲ್ಲೂ, ಪ್ರತಿ ಕ್ಷಣದಲ್ಲೂ ನಿಮ್ಮನ್ನು ಪರೀಕ್ಷಿಸುತ್ತಲೇ ಇರುತ್ತದೆ. ಆದರೆ ಇಷ್ಟೊಂದು ಪರೀಕ್ಷೆಗಳನ್ನಿಟ್ಟು ದೇವರು ನಿಮಗೆ ಇಷ್ಟೊಂದು ಕಷ್ಟಗಳು ಏಕೆ ಕೊಡುತ್ತಿದ್ದಾರೆ ಅಂದರೆ, ನಿಮ್ಮನ್ನೊಂದು ಸಾಮಾನ್ಯವಾದ ಕಲ್ಲಿನಂತೆ ಅಲ್ಲದೆ ಒಂದು ಪ್ರಕಾಶವಾದ ವಜ್ರದಂತೆ ಬದಲಾಯಿಸಲು ದೇವರು ನಿಮಗೆ ಈ ಕಷ್ಟಗಳನ್ನು ಕೊಡುತ್ತಿದ್ದಾರೆ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದ ಕೆಲವರ ಜೀವನ ಜನನದಿಂದಲೇ ಹೋರಾಟದಿಂದ ಶುರುವಾಗುತ್ತದೆ. ಹೆತ್ತವರ ಪ್ರೀತಿ, ಸಹೋದರ ಸಹೋದರಿಯರ ಮಮಕಾರ ಪೂರ್ತಿಯಾಗಿ ಸಿಗದವರು ವೃಶ್ಚಿಕ ರಾಶಿಯಲ್ಲಿ ತುಂಬಾ ಜನರಿದ್ದಾರೆ. ಚಿಕ್ಕ ವಯಸ್ಸಿನಲ್ಲಿ ಜವಾಬ್ದಾರಿಗಳು ತಲೆ ಮೇಲೆ ಬೀಳುವುದು, ಕುಟುಂಬಕ್ಕಾಗಿ ಕಷ್ಟಪಡುವುದು ಮುಂತಾದ ಕಷ್ಟಗಳನ್ನು ನೀವು ಅನುಭವಿಸಿರುತ್ತೀರಿ. ವೃಶ್ಚಿಕ ರಾಶಿಯವರ ಬಾಲ್ಯ ತುಂಬಾ ಮಟ್ಟಿಗೆ ಜವಾಬ್ದಾರಿಗಳು ಹಾಗೂ ಕಷ್ಟಗಳ ಮಧ್ಯೆ ಒದ್ದಾಡುತ್ತಿರುತ್ತದೆ. ಆದ್ದರಿಂದಲೇ ವೃಶ್ಚಿಕ ರಾಶಿಯಲ್ಲಿ ತುಂಬಾ ಜನರಿಗೆ ಪೂರ್ತಿಯಾಗಿ ಅವರ ಬಾಲ್ಯ ಅನುಭವಿಸುವ ಅದೃಷ್ಟ ಇರುವುದಿಲ್ಲ. ಯಾರಾದರೂ ಅವರನ್ನು ಸ್ವಲ್ಪ ಪ್ರೀತಿಯಿಂದ ಮಾತನಾಡಿಸಿದರೆ ಅವರ ಮನಸ್ಸು ಬೆಣ್ಣೆಯಂತೆ ಕರಗಿ ಹೋಗುತ್ತದೆ.
ಆ ಒಂದು ಪ್ರೀತಿಗಾಗಿ, ಅವರ ಅನುರಾಗಕ್ಕಾಗಿ ನೀವು ಎಷ್ಟು ದೂರ ಬೇಕಾದರೂ ಹೋಗುತ್ತೀರಿ. ಎಷ್ಟೊಂದು ದೊಡ್ಡ ತ್ಯಾಗ ಮಾಡಲು ಕೂಡ ಸಿದ್ಧವಾಗುತ್ತೀರಿ. ವೃಶ್ಚಿಕ ರಾಶಿಯವರು ಚಿಕ್ಕಂದಿನಿಂದಲೂ ಕೇಳಿಕೊಳ್ಳುವುದು ಹಾಗೂ ಬಯಸುವುದು ಕೇವಲ ಒಂದು ನಿಸ್ವಾರ್ಥವಾದ ಪ್ರೀತಿ ಮಾತ್ರ. ನಿಮ್ಮ ಈ ಸ್ವಭಾವವೇ ಕೆಲವೊಮ್ಮೆ ನಿಮ್ಮನ್ನು ಬಲಹೀನಗೊಳಿಸುತ್ತದೆ. ಬೇರೆಯವರು ನಿಮ್ಮನ್ನು ಮೋಸ ಮಾಡಲು ಒಂದು ಅವಕಾಶವಾಗುತ್ತದೆ. ನಿಮಗೆ ಕರುಣೆ ಮತ್ತು ದಯಾಗುಣ ಜಾಸ್ತಿ. ಬೇರೆಯವರು ಕಷ್ಟದಲ್ಲಿ ಇದ್ದಾರೆ ಎಂದು ಗೊತ್ತಾದರೆ ನಿಮ್ಮಿಂದ ಸಹಿಸಲು ಆಗುವುದಿಲ್ಲ. ನಿಮ್ಮ ಹತ್ತಿರ ಇದ್ದರೂ ಇಲ್ಲದಿದ್ದರೂ ನಿಮ್ಮ ಶಕ್ತಿಗೆ ಮೀರಿ ಅವರಿಗೆ ಸಹಾಯ ಮಾಡಲು ಮುಂದೆ ಬರುತ್ತೀರಿ. ಆಪತ್ತಿನಲ್ಲಿ ಇರುವವರಿಗೆ ಸಹಾಯ ಮಾಡುವುದೇ ನಿಜವಾದ ಮಾನವೀಯತೆ ಎಂದು ನೀವು ಬಲವಾಗಿ ನಂಬುತ್ತೀರಿ. ಈ ಒಳ್ಳೆ ಗುಣದಿಂದ ನೀವು ಕೆಲವೊಮ್ಮೆ ತೀವ್ರವಾದ ಆರ್ಥಿಕ ಹಾಗೂ ಮಾನಸಿಕ ಸಮಸ್ಯೆಗಳನ್ನು ಅನುಭವಿಸುತ್ತೀರಿ. ನೀವು ಯಾರಿಗೆ ಸಹಾಯ ಮಾಡುತ್ತೀರೋ ಅವರೇ ನಿಮಗೆ ದ್ರೋಹ ಮಾಡಿರುವಂತಹ ಸಂಘಟನೆಗಳು ನಿಮ್ಮ ಜೀವನದಲ್ಲಿ ತುಂಬಾನೇ ಇರುತ್ತದೆ. ನೀವು ಯಾರನ್ನು ನಮ್ಮವರು ಎಂದು ನಂಬುತ್ತೀರೋ ಅವರೇ ನಿಮ್ಮನ್ನು ಮೋಸ ಮಾಡುತ್ತಾರೆ. ಜೀವನದಲ್ಲಿ ನೀವು ಗುರುಗಳಿಂದ ಕಲಿತ ಪಾಠಕ್ಕಿಂತಲೂ ಜೀವನ ನಿಮಗೆ ಕಲಿಸಿದ ಪಾಠವೇ ಹೆಚ್ಚು. ಪ್ರತಿ ಮೋಸ ನಿಮಗೊಂದು ಹೊಸ ಪಾಠ ಕಲಿಸಿದೆ. ಪ್ರತಿ ಅವಮಾನ ನಿಮ್ಮನ್ನು ಇನ್ನಷ್ಟು ಬಲಶಾಲಿಯಾಗಿ ಮಾಡಿದೆ. ಆದರೆ ಅತಿ ಹೆಚ್ಚು ನೋವುಂಟು ಮಾಡುವ ಸಂಗತಿ ಏನೆಂದರೆ, ಇಷ್ಟೊಂದು ಒಳ್ಳೆ ಮನಸ್ಸಿರುವ ನೀವು ನಿಮ್ಮ ಕುಟುಂಬಸ್ಥರು ಹಾಗೂ ರಕ್ತ ಸಂಬಂಧಿಗಳ ಕೈಯಿಂದಲೇ ತುಂಬಾ ಮೋಸಕ್ಕೆ ಹೋಗಿದ್ದೀರಿ. ನೀವು ಯಾರನ್ನು ನನ್ನವರು ಎಂದು ಕುರುಡಾಗಿ ನಂಬಿರುತ್ತೀರೋ ಅವರೇ ನಿಮ್ಮ ಹಿಂದೆ ಕುತಂತ್ರ ರೂಪಿಸಿ ನಿಮ್ಮನ್ನೊಂದು ವಸ್ತುವಿನಂತೆ ನೋಡಿದ್ದಾರೆ. ಯಾವಾಗಲೂ ನಿಮ್ಮನ್ನು ಹೊಗಳುತ್ತಾ, ನಿಮ್ಮ ಜೊತೆ ಪ್ರೀತಿ ನಾಟಕ ಆಡುತ್ತಾ ಸಾಧ್ಯವಾದಷ್ಟು ನಿಮ್ಮನ್ನು ಯಾಮಾರಿಸಿದ್ದಾರೆ. ಏಕೆಂದರೆ ವೃಶ್ಚಿಕ ರಾಶಿಯವರಷ್ಟು ಅಮಾಯಕರು ಬೇರೆ ಯಾರೂ ಇಲ್ಲ. ನೀವೇ ದಿಕ್ಕು, ನಿಮ್ಮನ್ನು ಬಿಟ್ಟು ಯಾರೂ ಇಲ್ಲ ಎಂದು ನಿಮ್ಮ ಮನಸ್ಸನ್ನು ಕರಗಿಸುತ್ತಾರೆ. ನಿಮ್ಮಿಂದ ಕೆಲಸ ಮುಗಿದು ಹೋಯಿತು ಅಂದ ಮರುಕ್ಷಣ ನಿರ್ದಾಕ್ಷಿಣ್ಯವಾಗಿ ನಿಮ್ಮನ್ನು ನಡುದಾರಿಯಲ್ಲಿ ಬಿಟ್ಟು ಹೊರಟು ಹೋಗುತ್ತಾರೆ. ನಿಮ್ಮನ್ನು ದೂರ ತಳ್ಳಿಬಿಡುತ್ತಾರೆ. ಮತ್ತೆ ಅವರಿಗೆ ಅಗತ್ಯ ಬಂದಾಗ ನಾಚಿಕೆ ಇಲ್ಲದೆ ಮತ್ತೆ ನಿಮ್ಮ ಹತ್ತಿರ ಸಹಾಯ ಕೇಳಲು ಬರುತ್ತಾರೆ. ಮತ್ತೆ ಅದೇ ನಾಟಕ, ಅದೇ ಪ್ರೀತಿ, ಅದೇ ಹೊಗಳಿಕೆ ತೋರಿಸುತ್ತಾರೆ. ನೀವು ಕೂಡ ಮತ್ತೆ ಮತ್ತೆ ನಂಬಿ ಮೋಸ ಹೋಗುತ್ತೀರಿ. ಆ ವಿಷ ಜ್ವಾಲೆಯಲ್ಲಿ ಎಷ್ಟೋ ದಿನಗಳಿಂದ ನೀವು ಸಿಲುಕಿಕೊಂಡು ಒದ್ದಾಡುತ್ತಿದ್ದೀರಿ. ಚಿಕ್ಕಂದಿನಿಂದ ಇದುವರೆಗೂ ಕೂಡ ನೀವು ಇಂತಹ ಎಷ್ಟೋ ನೋವುಗಳನ್ನು ಅನುಭವಿಸುತ್ತಾ ಬಂದಿದ್ದೀರಿ. ಕೆಲವೊಮ್ಮೆ ನಿಮ್ಮನ್ನು ಯಾರು ಮೋಸ ಮಾಡಿದ್ದಾರೋ, ಯಾರು ನಿಮ್ಮನ್ನು ಕೀಳಾಗಿ ನೋಡಿದ್ದಾರೋ ಅವರ ಹತ್ತಿರಾನೇ ನೀವು ಸಹಾಯ ಬೇಡುವ ಪರಿಸ್ಥಿತಿ ಕೂಡ ಬಂದಿದೆ. ಸದ್ಯಕ್ಕೆ ಈಗ ಯಾರನ್ನು ಎಷ್ಟು ನಂಬಬೇಕು, ಯಾರಿಗೆ ಎಷ್ಟು ಸಹಾಯ ಮಾಡಬೇಕು, ಯಾರ ಹತ್ತಿರ ಎಷ್ಟು ಸಹಾಯ ಪಡೆದುಕೊಳ್ಳಬೇಕು ಎಂಬ ವಿಷಯಗಳು ನಿಮಗೆ ಈಗಾಗಲೇ ಅರ್ಥವಾಗಿದೆ. ಹಿಂದಿಗಿಂತಲೂ ಈಗ ನೀವು ತುಂಬಾ ದೃಢವಾಗಿ ಬದಲಾಗಿದ್ದೀರಿ. ಈಗ ನಿಮ್ಮನ್ನು ಬೀಳಿಸುವುದು ಅಥವಾ ಮೋಸ ಮಾಡುವುದು ಅಷ್ಟೊಂದು ಸುಲಭ ಅಲ್ಲ. ಈಗ ನೀವು ಬರೀ ಸಾಮಾನ್ಯ ವ್ಯಕ್ತಿಯಲ್ಲ. ಎಷ್ಟೋ ಕಷ್ಟ, ನಷ್ಟ, ನೋವುಗಳು ಅನುಭವಿಸಿ ನಿಮ್ಮನ್ನು ನೀವು ದೃಢಪಡಿಸಿಕೊಂಡಂತ ಒಬ್ಬ ಯೋಧ. ಇಷ್ಟೊಂದು ಕಷ್ಟ ಇದ್ದರೂ ಕೂಡ ಅದನ್ನು ಹೊರಗೆ ತೋರಿಸಿಕೊಳ್ಳದೆ ನಗುತ್ತಾ ಇರುವುದು ಕೇವಲ ನಿಮಗೆ ಮಾತ್ರ ಸಾಧ್ಯ. ನೀವು ಯಾವಾಗಲೂ ಒಂದು ರಹಸ್ಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿರುತ್ತೀರಿ. ಎಲ್ಲವನ್ನೂ ಎಲ್ಲರೊಂದಿಗೆ ಹಂಚಿಕೊಳ್ಳುವ ಓಪನ್ ಮೈಂಡ್ ಸ್ವಭಾವ ನಿಮ್ಮದಲ್ಲ. ಇದರ ಕಾರಣದಿಂದ ಕೆಲವರು ನಿಮ್ಮನ್ನು ತಪ್ಪು ತಿಳಿದುಕೊಳ್ಳುತ್ತಾರೆ. ನಿಮಗೆ ಕೊಬ್ಬು, ಅಹಂಕಾರ, ಗರ್ವ ಎಂದು ಅಪಾರ್ಥ ಮಾಡಿಕೊಳ್ಳುತ್ತಾರೆ. ನಿಜಕ್ಕೆ ನಿಮ್ಮದು ಗರ್ವ ಅಲ್ಲ, ಅದು ನಿಮ್ಮ ಆತ್ಮರಕ್ಷಣೆಯ ಕವಚ ಎಂದು ಯಾರಿಗೂ ಅರ್ಥವಾಗುವುದಿಲ್ಲ. ನೀವು ನಿಮ್ಮಲ್ಲಿರುವ ಎಲ್ಲಾ ಗುಣಗಳು ಹಾಗೂ ಆಲೋಚನೆಗಳನ್ನು ಹೊರಗಡೆ ಹೇಳಿಕೊಂಡರೆ ಮೊದಲಿನಂತೆ ಎಲ್ಲಿ ಮತ್ತೆ ಮತ್ತೆ ಜೀವನದಲ್ಲಿ ನೀವು ಮೋಸ ಹೋಗಬೇಕಾಗುತ್ತದೋ ಎಂದು ನಿಮಗೆ ಭಯ. ಆದ್ದರಿಂದ ನೀವು ನಿಮ್ಮ ಸುತ್ತಲೂ ಒಂದು ಗೋಡೆಯನ್ನು ಕಟ್ಟಿಕೊಂಡು ಒಳಗಡೆ ಬದುಕುತ್ತೀರಿ. ನೀವು 100% ಯಾರನ್ನೆಲ್ಲ ನಂಬುತ್ತೀರೋ ಅವರನ್ನು ಮಾತ್ರವೇ ಆ ಗೋಡೆಯ ಒಳಗಡೆ ಬರಲು ಅನುಮತಿಸುತ್ತೀರಿ. ಆ ಕೆಲವರಿಗಾಗಿ ನೀವು ಪ್ರಾಣ ಬೇಕಾದರೂ ಕೊಡುತ್ತೀರಿ. ವೃಶ್ಚಿಕ ರಾಶಿಯವರು ತಮ್ಮ ಸಂಗಾತಿ ಹಾಗೂ ಮಕ್ಕಳನ್ನು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಾರೆ. ನನ್ನ ಪ್ರೀತಿ, ನನ್ನ ಸಮಯ ಹಾಗೂ ನನ್ನ ಹಣ ಪೂರ್ತಿಯಾಗಿ ನನ್ನ ಕುಟುಂಬಕ್ಕೆ ಮಾತ್ರವೇ ಸಿಗಬೇಕು ಎಂಬ ಸ್ವಾರ್ಥ ನಿಮ್ಮದು. ಅದು ಸ್ವಾರ್ಥ ಅನ್ನುವುದಕ್ಕಿಂತ ಪ್ರತಿ ಕುಟುಂಬದಲ್ಲಿ ಈ ಪ್ರೀತಿ ಇದ್ದರೆ ಆ ಕುಟುಂಬ ತುಂಬಾನೇ ಸುಂದರವಾಗಿರುತ್ತದೆ.
ನೀವು ಸಿಂಗಲ್ ಫ್ಯಾಮಿಲಿಗಿಂತಲೂ ಜಾಯಿಂಟ್ ಫ್ಯಾಮಿಲಿನಲ್ಲಿ ಬದುಕಲು ತುಂಬಾ ಇಷ್ಟಪಡುತ್ತೀರಿ. ನೀವು ಎಷ್ಟು ಕಷ್ಟ ಬಂದರೂ ಧೈರ್ಯವಾಗಿ ನಿಭಾಯಿಸುತ್ತೀರಿ. ಬಡವರಿಗೆ ಹಾಗೂ ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡಬೇಕು ಎಂಬ ಆಲೋಚನೆ ಯಾವಾಗಲೂ ನಿಮ್ಮ ಮನಸ್ಸಿನಲ್ಲಿ ಇರುತ್ತದೆ. ನೀವು ಯಾವಾಗಲೂ ನಿಮ್ಮ ಕೈಲಾದ ಸಹಾಯ ಮಾಡುತ್ತಾ ಇರುತ್ತೀರಿ. ಸಂಗಾತಿ ಹಾಗೂ ಮಕ್ಕಳ ವಿಷಯದಲ್ಲಿ ತುಂಬಾ ನಂಬಿಕೆಯಿಂದ ನಡೆದುಕೊಳ್ಳುತ್ತೀರಿ. ತಂದಿಟ್ಟು ತಮಾಷೆ ನೋಡುವವರು, ಬೇರೆಯವರ ಮೇಲೆ ಚಾಡಿ ಹೇಳುವವರು ಅಂದರೆ ನಿಮಗೆ ಸ್ವಲ್ಪವೂ ಹಿಡಿಸುವುದಿಲ್ಲ. ಈ ತಿಂಗಳು 23ರ ನಂತರ ನಿಮ್ಮ ಜೀವನದಲ್ಲೊಂದು ಸುವರ್ಣ ಪುಟ ತೆರೆಯಲಿದೆ. ನಿಮ್ಮ ಕೆಲಸ, ವ್ಯಾಪಾರ ಹಾಗೂ ಜೀವನದಲ್ಲಿ ಅದ್ಭುತವಾದ ಬದಲಾವಣೆ ನೋಡಲಿದ್ದೀರಿ. ಇದುವರೆಗೂ ನೀವು ಪಟ್ಟ ಕಷ್ಟವೆಲ್ಲ ದೂರಾಗಿ ಗೆಲುವು ನಿಮ್ಮನ್ನು ಸಮೀಪಿಸುತ್ತಿದೆ. 23ರ ನಂತರ ಬೇರೆಯವರ ಜೊತೆ ನಿಮಗಿರುವಂತ ಕೋಪ, ತಾಪ, ಮನಸ್ತಾಪ, ದ್ವೇಷ ಎಲ್ಲವೂ ದೂರಾಗಲಿದೆ. ಮನೆಯಲ್ಲಿ ತುಂಬಾ ಪ್ರಶಾಂತವಾದ, ಸಂತೋಷಕರವಾದ ವಾತಾವರಣ ನೆಲೆಯೂರಲಿದೆ. ನಿಮ್ಮ ಮಾತು ಹಾಗೂ ನಿರ್ಧಾರಗಳಿಗೆ ಕುಟುಂಬದಲ್ಲಿ ಅತಿ ಹೆಚ್ಚು ಬೆಲೆ ಮತ್ತು ಗೌರವ ಸಿಗಲಿದೆ. ಇದುವರೆಗೂ ನಿಮ್ಮನ್ನು ಕಡಿಮೆ ಮಾಡಿ ಮಾತನಾಡಿದವರೇ ನಿಮ್ಮ ಹತ್ತಿರ ಬಂದು ಸಲಹೆ ಕೇಳುತ್ತಾರೆ. ಕುಟುಂಬದವರ ಜೊತೆ ಕೆಲವು ಪ್ರಯಾಣಗಳು ಮಾಡಲಿದ್ದೀರಿ. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ನಡೆಯಲಿದೆ. ಎಷ್ಟೋ ವರ್ಷಗಳಿಂದ ಸಂತಾನಕ್ಕಾಗಿ ಎದುರು ನೋಡುತ್ತಿರುವ ದಂಪತಿಗಳಿಗೆ ಸಂತಾನ ಆಗಲಿದೆ. ಇನ್ನು ನಿಮ್ಮ ಮಕ್ಕಳು ಎಜುಕೇಶನ್, ಸ್ಪೋರ್ಟ್ಸ್, ಮ್ಯೂಸಿಕ್ ಮುಂತಾದವುಗಳಲ್ಲಿ ಒಳ್ಳೆ ಡೆವಲಪ್ಮೆಂಟ್ ತೋರಿಸುತ್ತಾರೆ. ನಿಮ್ಮ ಮಕ್ಕಳು ನಿಮಗೆ ಒಳ್ಳೆ ಹೆಸರು ತರುತ್ತಾರೆ. ನಿಮಗೆ ಯಾವುದಾದರೂ ಅನಾರೋಗ್ಯ ಇದ್ದರೆ ಅದು ಪೂರ್ತಿಯಾಗಿ ಗುಣವಾಗಲಿದೆ. ಮಾನಸಿಕವಾಗಿ ಪ್ರಶಾಂತತೆ, ಶಾರೀರಿಕವಾಗಿ ಶಕ್ತಿ ಈ ಎರಡೂ ಕೂಡ ನಿಮಗೆ ಈ 23ರ ನಂತರ ಸಿಗಲಿದೆ. ಕೆಲಸ ಮಾಡುತ್ತಿರುವವರಿಗೆ ಪ್ರಮೋಷನ್ ಅಥವಾ ಸಂಬಳ ಜಾಸ್ತಿಯಾಗಲಿದೆ. ವ್ಯಾಪಾರ ಮಾಡುವವರಿಗೆ ಒಳ್ಳೆ ಲಾಭಗಳು ಬರಲಿದೆ. ವಿದ್ಯಾರ್ಥಿಗಳಿಗೆ ಒಳ್ಳೆ ರಿಸಲ್ಟ್ ಬರಲಿದೆ. ಬಿಸಿನೆಸ್ ಡೆವಲಪ್ಮೆಂಟ್ ಮಾಡೋಕೆ, ಇನ್ವೆಸ್ಟ್ಮೆಂಟ್ ಮಾಡೋಕೆ ಇದು ನಿಮಗೆ ಒಳ್ಳೆಯ ಅವಕಾಶ. ನಿಮ್ಮ ಪ್ರತಿಭೆಗೆ ತಕ್ಕ ಫಲ ಹಾಗೂ ನಿಮ್ಮನ್ನು ಜನ ಗುರುತಿಸುವ ಸಮಯ ಇದು. ಬೇರೆ ವ್ಯಕ್ತಿಗಳು ನಿಮ್ಮನ್ನು ನಂಬಿ ಹೊಸ ಜವಾಬ್ದಾರಿಗಳನ್ನು ಕೊಡುತ್ತಾರೆ. ಈಗ ನಾವು ಮುಖ್ಯವಾದ ವಿಷಯಕ್ಕೆ ಬಂದರೆ, ನವೆಂಬರ್ 23ರ ನಂತರ ನಿಮಗೆ ಎಸ್ ಅಕ್ಷರದಿಂದ ಹೆಸರು ಶುರುವಾಗುವ ಒಬ್ಬ ವ್ಯಕ್ತಿಯ ಪರಿಚಯ ಆಗಲಿದೆ. ಈ ವ್ಯಕ್ತಿಯ ಪರಿಚಯ ಸಾಧಾರಣವಾಗಿಯೇ ನಡೆಯುತ್ತದೆ. ಅಂದರೆ ಎಲ್ಲಾದರೂ ಟ್ರಾವೆಲ್ ಮಾಡುವಾಗ ಅಥವಾ ದೇವಸ್ಥಾನದಲ್ಲಿ, ಬಸ್ ಸ್ಟಾಪ್ನಲ್ಲಿ, ಮಾರ್ಕೆಟ್ನಲ್ಲಿ, ಶಾಪಿಂಗ್ ಹಾಲ್ನಲ್ಲಿ, ಮೂವಿ ಥಿಯೇಟರ್ನಲ್ಲಿ, ಹೀಗೆ ಎಲ್ಲೋ ಒಂದು ಕಡೆ ಅಕಸ್ಮಾತ್ ಆಗಿ ಇವರು ಪರಿಚಯವಾಗ್ತಾರೆ. ಆದರೆ ಈ ಪರಿಚಯ ಅಲ್ಲೇ ಇರದೆ ನಿಮ್ಮ ಜೀವನದಲ್ಲೊಂದು ದೊಡ್ಡ ಬದಲಾವಣೆ ಉಂಟು ಮಾಡುತ್ತದೆ. ಆ ವ್ಯಕ್ತಿ ನಿಮಗೆ ಕೊಡುವ ಸಲಹೆ ಅಥವಾ ಸೂಚನೆಗಳು ನಿಮ್ಮ ಜೀವನದ ಗಮ್ಯವನ್ನೇ ಬದಲಾಯಿಸುತ್ತದೆ. ನೀವು ಬಗೆಹರಿಸಲು ಸಾಧ್ಯವಾಗದೆ ಒದ್ದಾಡುತ್ತಿರುವ ಒಂದು ದೊಡ್ಡ ಸಮಸ್ಯೆಗೆ ಅವರು ಸುಲಭವಾಗಿ ಪರಿಷ್ಕಾರ ಮಾರ್ಗ ತಿಳಿಸುತ್ತಾರೆ. ನಿಮ್ಮ ಅವರ ಸಂಬಂಧ ಶಾಶ್ವತವಾಗಿ ಇರುತ್ತದೆ. ಅವರು ನಿಮ್ಮ ಜೀವನದಲ್ಲಿ ಒಂದು ಮಾರ್ಗದರ್ಶಕರಂತೆ ಉಳಿದು ಹೋಗುತ್ತಾರೆ. ಆ ವ್ಯಕ್ತಿಯನ್ನು ಪರಿಚಯ ಮಾಡಿಸಿದ್ದಕ್ಕಾಗಿ ನೀವು ಜೀವನ ಪರ್ಯಂತ ದೇವರಿಗೆ ಕೃತಜ್ಞತೆ ಹೇಳುತ್ತೀರಿ. ಆ ವ್ಯಕ್ತಿಯಿಂದ ನಿಮಗೆ ಬರೀ ಶುಭ ಮಾತ್ರ ನಡೆಯುತ್ತದೆ. ಹಾಗಾಗಿ ಅದೃಷ್ಟ ನಿಮಗೆ ಇದ್ದಾಗ ಮಾತ್ರವೇ ಈ ಎಸ್ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರುತ್ತಾರೆ. ಅದು ಕೂಡ ಇದೇ ವರ್ಷದಲ್ಲಿ ಬರುತ್ತಾರೆ. ಅವರ ಪರಿಚಯ ನಿಮಗೆ ಅದೃಷ್ಟ, ಐಶ್ವರ್ಯ, ಕೀರ್ತಿ ಹಾಗೂ ಪ್ರತಿಷ್ಠೆ ತಂದುಕೊಡುತ್ತದೆ. ಹಾಗಾಗಿ ಎಸ್ ಅಕ್ಷರದಿಂದ ಹೆಸರು ಶುರುವಾಗುವ ವ್ಯಕ್ತಿಯ ಜೊತೆ ನೀವು ತುಂಬಾ ಸ್ನೇಹಪೂರ್ವಕವಾಗಿ, ಗೌರವವಾಗಿ ಇದ್ದರೆ ಒಳ್ಳೆಯದು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.